ಆಳಂದ್ ತಾಲೂಕನ್ನು ಬಯಲು ಶೌಚ ಮುಕ್ತಗೊಳಿಸುವಂತೆ ಆಗ್ರಹಿಸಿ ಜೆಡಿಎಸ್ ಮುಖಂಡೆ ಮಹೇಶ್ವರಿ ವಾಲಿ ಅವರು ಆಳಂದದಿಂದ ಕಲಬುರಗಿ ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪಾದಯಾತ್ರೆಯನ್ನು ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಆಳಂದ್ ತಾಲೂಕಿನ ಮಡ್ಯಾಳ್ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಮಹಿಳೆಯರು ಇಂದಿಗೂ ಕೂಡ ರಸ್ತೆ ಬದಿಯಲ್ಲಿ ಶೌಚಕ್ಕೆ ತೆರಳುವಂತಹ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ. ಮಹಿಳೆಯರ ಸಂಖ್ಯೆಗೆ ಅನುಗುಣವಾಗಿ ಸಾರ್ವಜನಿಕ ಶೌಚಾಲಯಗಳೇ ಇಲ್ಲದಿರುವುದು ಅತ್ಯಂತ ದುಃಖಕರವಾಗಿದೆ ಎಂದು ಅವರು ಆರೋಪ ಮಾಡಿದರು. ನಾನು ಸಹ ಒಬ್ಬ ಮಹಿಳೆಯಾಗಿರುವುದರಿಂದ ಗ್ರಾಮೀಣ ಭಾಗದ ಮಹಿಳೆಯರ ಸಮಸ್ಯೆಗಳನ್ನು ಹತ್ತಿರದಿಂದ ಅರಿತಿದ್ದೇನೆ. ಸ್ವಚ್ಛ ಭಾರತ ಅಭಿಯಾನ ಹಾಗೂ ಬಯಲು ಶೌಚ ಮುಕ್ತ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನ ಯೋಜನೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಸಮರ್ಪಕವಾಗಿ ಜಾರಿಯಾಗ್ತಿಲ್ಲ. ಅನೇಕ ಕಡೆ ವೈಜ್ಞಾನಿಕವಾಗಿ ಶೌಚಾಲಯಗಳನ್ನು ನಿರ್ಮಿಸದೆ ಸಾರ್ವಜನಿಕ ಹಣ ದುರುಪಯೋಗವಾಗ್ತಿದೆ. ನಿರ್ಮಿಸಿರುವಂತಹ ಕೆಲವು ಶೌಚಾಲಯಗಳು ಕೂಡ ಮಹಿಳೆಯರು ಬಳಸಲು ಸಹ ಯೋಗ್ಯವಾಗಿಲ್ಲ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ನಿನ್ನೆ ಆಳಂದ್ ಬಸ್ ನಿಲ್ದಾಣದಿಂದ ಪಾದಯಾತ್ರೆ ಆರಂಭಿಸಿ ಇಂದು ಕಲಬುರಗಿಗೆ ತಲುಪಿದ್ದೇನೆ. ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಸಮಸ್ಯೆಗಳ ಕುರಿತು ಮನವಿಯನ್ನು ಸಲ್ಲಿಸುವುದರ ಜೊತೆಗೆ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ಸಿದ್ಧಪಡಿಸಲಾಗುವುದು ಎಂದು ಜೆಡಿಎಸ್ ಮುಖಂಡೆ ಮಹೇಶ್ವರಿ ವಾಲಿ ಅವರು ತಿಳಿಸಿದರು. ಜನರು ನೋಡ್ರಿ, ನಮ್ಮ ತಾಲೂಕಿನಲ್ಲಿ ಮಹಿಳೆಯರಿಗೆ ಕೂಡಕ್ ಶೌಚಾಲಯ ಇಲ್ಲ. ಶೌಚಾಲಯಗಳು ಹೆಸರಿಗೆ ಕಟ್ತಾರ. ಆ ಕಟ್ಟಿ ಶೌಚಾಲಯಕ್ಕೆ ಒಂದು ನೀರಿನ ವ್ಯವಸ್ಥೆ ಇಲ್ಲ, ನೀರಿನ ಟ್ಯಾಂಕ್ ಇಲ್ಲ, ಏನು ಇಲ್ಲ. ಅದು ಬಿಲ್ ಎತ್ತಕ್ಕಷ್ಟೇ ಶೌಚಾಲಯ. ಅದು ಎಲ್ಲೋ ಹೊಲದಾಗ ಮಾಡಿರ್ತಾರ. ಜನಗಳು ನಮ್ಮ ತಾಲೂಕಿಗೆ ಇಲ್ಲಿವರೆಗೂ ರೋಡಿಗೆ ಕೂಡ ತಪ್ಪಿಲ್ಲ. ಜನಗಳು ಇಲ್ಲಿವರೆಗೂ ರೋಡಿಗೆ ಶೌಚಾಲಯ ಕೂಡ ತಪ್ಪಿಲ್ಲ. ಇಡೀ ತಾಲೂಕಿನ ಸಿಟಿಗೆ ಈ ಹಾಲತ್ ಅಂದ್ರ ಹಳ್ಳಿಗೆ ತಾವು ಹೋಗಿ ನೋಡ್ಬೋದು. ಸಾಯಂಕಾಲ ನಾವು ಕಾರ್ ತಗೊಂಡು ಓಡಾಡ್ತೀವಲ್ಲ, ಬೆಳಿಗ್ಗೆ ಸಾಯಂಕಾಲ ಹೋದಾಗ 1 ಕಿಲೋಮೀಟರ್ ವರೆಗೂ ಹೆಣ್ಮಕ್ಳು ರೋಡಿಗೆ ಕೂಡ್ತಾರ. ರೋಡಿಗೆ ಕೂಡೋದು ಪಾಪ ನಾವು ಬಂದ ತಕ್ಷಣ ಲೈಟ್ ಹಾಕಿದ ತಕ್ಷಣ ಎದ್ದು ನಿಂತ್ಕೋತಾರ. ನಮಗೂ ನಾಚಿಕೆ, ಅವ್ರಿಗೂ ನಾಚಿಕೆ. ಈಗ ಮರ್ಯಾದೆ ಪ್ರಶ್ನೆ ಅದ ರೀ. ಅದು ಶೌಚಾಲಯ ಅಂತ ಹೆಣ್ಮಕ್ಳಿಗೆ ಇದು ರೋಡಿಗೆ ಕೂಡೋದು ಮುಕ್ತ ಆಗ್ಬೇಕು, ಶೌಚಾಲಯಗಳು ಆಗ್ಬೇಕು, ಶೌಚಾಲಯ ಎಲ್ಲ ಫೆಸಿಲಿಟಿ ಆಗ್ಬೇಕು. ಆ ತರ ಶೌಚಾಲಯ ಆಗ್ಬೇಕನ್ನೋ ಒಂದು ನಾವು ಉದ್ದೇಶ ಇಟ್ಕೊಂಡು ಮಹಿಳೆಯರ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀನಿ. ಅವ್ರಿಗೆ ನನಗೆ ಶೌಚಾಲಯ ಒದಗಿಸ್ಬೇಕು. ಅದು ಬಿಟ್ಟು ಇನ್ನ ಬಹಳಷ್ಟು ಸಮಸ್ಯೆಗಳವ. ಇನ್ನ ತಾಲೂಕಿನಾಗ ಅಮರ್ಜಾ ಡ್ಯಾಮ್ ಅಂತಾರ. ಅಮರ್ಜಾ ಡ್ಯಾಮ್ ರೈತ ಸಲುವಾಗದ, ಆದ್ರೂ ಕೂಡ ಕುಡ್ಲಿಕ್ ನೀರ ಇಲ್ಲಿವರೆಗೂ ಇಲ್ಲ. ನಮ್ ತಾಲೂಕಿನ ಬಹಳಷ್ಟು ಸಮಸ್ಯೆ ಅವ. ಆದ್ರೆ ನಂದೀಗ ಸೀರಿಯಸ್ ಇಶ್ಯೂ ಮಹಿಳೆಯರ ಶೌಚಾಲಯ. ಮಾಡ್ಯಾದಾಗ ಹೈಯೆಸ್ಟ್ ಒಂದು 12,000 ಪಾಪ್ಯುಲೇಷನ್ ಅದ. ಆ 12,000ದಾಗ ಎರಡು ಶೌಚಾಲಯಗಳಿಲ್ಲ, ರೋಡಿಗೆ ಕೂಡ್ತಾರ. ಅದ್ರಾಗೂ ಕೂಡ ಪೂರಾ ವರ್ಸ್ಟ್ ಅದ, ಪೂರಾ ಬಹಳ ಖರಾಬ್ ಅದಾವ್ರಿ. ಅಲ್ಲಿ ಹೆಣ್ಮಕ್ಳು ಬೆಳಿಗ್ಗೆ ಎದ್ರ ಶೌಚಾಲಯ ಮುಂದ ಒಂದು 100-150 ಮಂದಿ ತರ ಪಾಳಿ ಹಚ್ತಾರ. ಆ ಪಾಳಿ ಹಚ್ಚಿದ್ಮೇಲ ಅವ್ರ ಪಾಳಿ ಬಂದಾಗೆ ಹೋಗ್ಬೇಕು. ಅಲ್ಲಿ ಹೆಣ್ಮಕ್ಳು ಹೇಳ್ತಾರ, ಮೇಡಮ್ ನಮಗ್ ಗೊತ್ತು ಬಂದ್ರು ನಾವ್ ಮೈ ಮೇಲೆ ಹೋಗ್ಬೇಕ್ರೆ ಅಂದ್ರೆ ನಮಗ ಜಾಗ ಸಿಗಲ್ಲ ಅಂತಾರ. ಇಂಥದ್ದು ನಮ್ ತಾಲೂಕಿನ ನಾಚಿಕೆ ಬರುವಂತ ಸಂಗತಿ ಅದ. ಈ ಇಬ್ಬರು ಶಾಸಕರು 50 ವರ್ಷದಿಂದ ಆಡಳಿತ ಮಾಡ್ಯಾರ. ಬಟ್ ಅವ್ರ ಕಾಲೇಜ್ಗಳು, ಅವ್ರ ದಾರು ದುಕಾನ್ಗಳು, ಅವ್ರವ್ರ ಬಿಸ್ನೆಸ್ಗಳು, ಅವ್ರವ್ರ ಕುಟುಂಬಕ್ಕಷ್ಟೇ ಬೆಳವಣಿಗೆ ಆಗ್ಯದ ಹೊತ್ತು ನಮ್ ತಾಲೂಕ ಹಿಂದುಳಿದ ತಾಲೂಕ ಅಂದ್ರೆ ಹಿಂದೆ ಉಳಿದದ. ಒಂದು ಹೆಣ್ಮಕ್ಳಿಗೆ ಇವ್ರು ಬೇಸಿಕ್ ನೀಡ್ ಶೌಚಾಲಯ ಮಾಡ್ಕೊಡಕ್ಕಾಗಿಲ್ಲ ಅಂದ್ರೆ ಇವ್ರ ಹಣಿ ಬರ್ಕ. ಅದಕ್ಕೆ ಅವ್ರು ಮಾಡಿಲ್ಲ, ಮಾಡೋದು ಇಲ್ಲ. ಇನ್ನ 50 ವರ್ಷ ಬಿಟ್ಟರು ಮಾಡಲ್ಲ ಅಂತ ಗೊತ್ತಾಗ್ಯದ. ಅದಕ್ಕೆ ನಾನು ಮಹಿಳೆಯರಿಗೋಸ್ಕರ ಹೋರಾಟ ಮಾಡ್ತೀನಿ. ನಾನು ನ್ಯಾಯ ಬೇಕು, ನ್ಯಾಯಕ್ಕೋಸ್ಕರ ನಾನು ಪಾದಯಾತ್ರೆ ಇಟ್ಟಿದ್ದೀನಿ. ನಾನು ಆಳಂದ್ ಬಸ್ ಸ್ಟ್ಯಾಂಡ್ ಇಂದ ಜಿಲ್ಲಾ ಪಂಚಾಯತ್ ಆಫೀಸ್ ವರೆಗೂ ಹೋಗ್ತೀನಿ. ಅಲ್ಲಿಂದ DC ಅವ್ರ ಹತ್ರನ ಭೇಟಿಯಾಗಿ ಬರ್ತೀನಿ. ಅಲ್ಲಿ ಇದೆ ಎಲ್ಲ ಜನಗಳು ಬಂದು ಜಾಯಿನ್ ಆಗ್ತಾ ಇದಾರೆ. ಇವಾಗ ಆಲ್ರೆಡಿ ಚೆಕ್ ಪೋಸ್ಟ್ ಬರ್ತಾ ಇದಾರೆ. ಜನ ಬೆಂಬಲ ತೋರಿಸ್ತಾ ಇದಾರೆ, ಜನ ಸಪೋರ್ಟ್ ಮಾಡ್ತಾ ಇದಾರೆ. ಸೊ ನನ್ನ ಶಕ್ತಿ ಹೆಚ್ಚಿಸ್ತಾ ಇದಾರೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಸ್ವಚ್ಛ ಭಾರತ್ ಯೋಜನೆ ಅಡಿ ಪ್ರಧಾನಮಂತ್ರಿಗಳು ಹೇಳ್ತಾರೆ, ನಾವು ಎಲ್ಲಾ ಮಹಿಳೆಯರಿಗೆ ಶೌಚಾಲಯ ಕಟ್ಟಿಸ್ಕೊಡ್ತೀವಿ
ಅಂತ ಹೇಳ್ತಾರೆ. ಶೌಚಾಲಯ ಕಟ್ಟಿಸ್ತೀವಿ ಅಂತ ಹೇಳ್ತಾರೆ. ಇನ್ನೇನೆ 70% ಭಾಗ ಶೌಚಾಲಯ ನಿರ್ಮಾಣ ಆಗಿದೆ ಎಲ್ಲ ಹಳ್ಳಿಗಳಲ್ಲಿ ಅಂತ ಹೇಳ್ತಾರೆ. ನೀವ್ ಹೇಳ್ತಿದ್ರಿ ಶೌಚಾಲಯನೇ ಕಟ್ಟಿಲ್ಲ ಅಂತ ಹೇಳ್ತಿದ್ರಿ. ಹಾ. ತಾಲೂಕು ಪರಿಸ್ಥಿತಿ ಹೇಗೆ? ನಮ್ಮ ಅದೇ ನೀವು ಹೇಳೋದು ಕರೆಕ್ಟ್. ನಾನ್ ಬೋಲಿ ಸರ್ ಒಂದ್ ಸ್ವಲ್ಪ ಹೊರ್ಗಡೆ. ಆದ್ರೆ ಅಲ್ಲಿ ಹಳ್ಳಿಗೆ ಹೋಗಿ ನೋಡ್ರಿ, ಅವ್ರೇನ್ ಪ್ರಧಾನ ಮಂತ್ರಿ ಯೋಜನೆ ಕೊಟ್ಟಾರಲ್ರಿ, ಅದು ಬರೀ ಕುಳ್ಳ ಕಟ್ಗಿ ಹಾಕ್ಲಕ್ರಿ. ಇನ್ನೊಂದ್ ಹೇಳ್ತೀನಿ, 12,000 ರೂಪಾಯಿದಾಗ ಏನ್ ಮಾಡ್ತಾರ ಹಳ್ಳಿದಾಗ, ಏ ಅಮ್ಮ ನಿನಗ ಶೌಚಾಲಯ ಮಾಡ್ಕೊಡ್ತೀವಿ ಪ್ರಧಾನ ಮಂತ್ರಿ ಯೋಜನೆ ಅಂತ ಹೇಳ್ತಾರ. ಪ್ರಧಾನ ಮಂತ್ರಿ ಯೋಜನೆ ಇಷ್ಟು ಸಣ್ಣ ಡಬ್ಬಿ ಅಪ್ಲೈ ಕೂಡ್ಸಿದ್ಮೇಲೆ ಕೆಳಗೆ ಡ್ರೈನೇಜ್ ಇದು ಬೇಕು, ಟ್ಯಾಂಕ್ ಬೇಕು, ಸೇಫ್ಟಿ ಟ್ಯಾಂಕ್ ಬೇಕು, ವಾಟರ್ ಫೆಸಿಲಿಟಿ ಬೇಕು, ಏನೂ ಇಲ್ಲ. ಇವಾಗ ನೀವು ಹಳ್ಳಿಗಳಿಗೆ ಹೋಗಿ ನೋಡ್ರಿ, ಕುಳ್ಳ ಕಟ್ಗಿ ವೇಸ್ಟ್ ಸಾಮಾನ್ ಹಾಕಿಡಕ್ ಒಂದು ಈ ಯೋಜನೆನ ಅಧಿಕಾರಿಗಳು ದುಡ್ಡು ಹಾ, ಇದು ಯೋಜನೆಯಿಂದ ಅಧಿಕಾರಿಗಳು ಹೊಡಿತಾರ, ಜಿಲ್ಲಾ ಪಂಚಾಯತ್ ಹೊಡಿತಾರ, ಪಿಡಿಒಗಳು ಹೊಡಿಕತ್ತಾರ. ಇದ್ರಾಗ ಅಷ್ಟು ಜನ ಕಳ್ಳದಾರ, ಅಷ್ಟು ಜನ ಹಂಚ್ಕೊಂತಿಲ್ಲತ್ತಾರ. ಇಲ್ಲಿಗೆ ಶೌಚಾಲಯ, ಎರಡನೇದು ಕುಡಿಯುವ ನೀರು, ಮಹಿಳೆಯರಿಗೆ ನಮ್ಗಲ್ಲಿ ತಾಲೂಕಿನಲ್ಲಿ ರೋಡ್ ಇಲ್ಲ, ಆಮೇಲೆ ವಿಧವೆ ವೇತನ ಬರ್ತಾ ಇಲ್ಲ, ಮಹಿಳೆಯರಿಗೆ ಆಮೇಲೆ ವಯಸ್ಕರ ದುಡ್ಡು ಬರ್ತಾ ಇಲ್ಲ. ಪ್ರತಿಯೊಂದು ನಾವ್ ಏನ್ ಹೇಳೋಣ, ನೂರಾರು ಸಮಸ್ಯೆ ಅವ. ಆ ಸಮಸ್ಯೆದಾಗ ಒಂದ್ 2-3 ಸಮಸ್ಯೆಗಳು ಹೇಳ್ತಾ ಇದೀನಿ ಅಷ್ಟೇ. ಬಟ್ ನಮ್ ತಾಲೂಕ ನಿಜವಾಗ್ಲೂ ಅನಾಥ ಅಂತ ಹೇಳಿಕ್ ಇಚ್ಛೆ ಪಡ್ತೇವೆ. ತಾಲೂಕ ಇನ್ನೂ ಮೂಲಭೂತ ಸೌಕರ್ಯದಿಂದ ವಂಚಿತ ಆಗಿದೆ. ಇನ್ನು ಮೂಲಭೂತ ಸೌಕರ್ಯ ಪೂರಾ ವಂಚಿತ ಇದೆ. ಆ ರೋಡಿಗೆ ಕೂಡ ಅದರಿಂದ ತಪ್ಪಿಸ್ಬೇಕನ್ನೋದು ಒಂದೇ ನನ್ನ ಉದ್ದೇಶ. ಎಲ್ಲ ಮೂಲಭೂತ ಸೌಕರ್ಯ ಒಂದೇ ಅಲ್ಲ, ನಮ್ಮ ಹಳನ್ ತಾಲೂಕದಲ್ಲಿ ಎಲ್ಲಾ ರೀತಿಯಿಂದ ವಂಚಿತ ಇದಾರೆ. ಯುವಕರು ರೋಡಿಗೆ ಕುತ್ಕೋತಾರ, ಯುವಕರಿಗೆ ಮಾಡಕ ಒಂದು ಉದ್ಯೋಗ ಇಲ್ಲ, ಕೆಲಸ ಇಲ್ಲ, ಹೆಣ್ಮಕ್ಳಿಗೆ ಒಂದ್ ಕೆಲಸ ಇಲ್ಲ, ಯಾವುದೂ ಇಲ್ಲ. ಇದ್ದಿ ಗೌರ್ಮೆಂಟ್ ಫೆಸಿಲಿಟಿ ಅವ್ರಿಗೆ ತಲುಪಲ್ಲ. ನಾನು ಎಲ್ಲೇ ಹೋಗ್ತೀನಿ ಅವ್ರು ನೋಡಿರ್ಬೋದು. ನಮ್ಮ ತಾಲೂಕಿನ ಸ್ಕೂಲಿನ ಒಂದು ವಿಡಿಯೋ ತಾವು ನೋಡಿರ್ಬೋದು. 8 ವರ್ಷದಿಂದ ಮಕ್ಕಳು ಸೋರಂತ ಛಾವಣಿ ಕೆಳಗಡೆ ಕುತ್ಕೊಂಡ್ ಓದ್ತಾರ, ಅವ್ರಿಗೆ ಕೇಳೋರು ಯಾರು ಇಲ್ಲ. ಅಧಿಕಾರಿಗಳು ಮ್ಯಾಲಿನ ಹೈಯರ್ ಆಫೀಸರ್ಗಳಿಗೆ ಭೇಟಿ ಆದ್ರೂ ಅವರು ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಹಾಗಾಗಿ ನನ್ನ ಪಾದಯಾತ್ರೆ ಮಹಿಳೆಯರಿಗೋಸ್ಕರ, ಯುವಕರಿಗೋಸ್ಕರ, ನನ್ನ ತಾಯಿಯಂದಿರಿಗೋಸ್ಕರ ನಾನು ಇಟ್ಕೊಂಡಿದ್ದೀನಿ. ಶೌಚಾಲಯ ನಿರ್ಮೂಲ ಆಗಿ ಮಹಿಳೆಯರಿಗೆ ಫಸ್ಟ್ ಮರ್ಯಾದೆ ಶೌಚಾಲಯ ಸಿಗ್ಲಿ ಅಂತ ನನ್ನ ಆಸೆ. ಹೇಗನೆ ನಮಗೆ ಕೊಟ್ಟಂತ ಸಮಯದಲ್ಲಿ ಅವರು ನಿರ್ಮಾಣ ಮಾಡಿಲ್ಲ ಅಂದ್ರ ನಾವು ಉಪವಾಸ ಸತ್ಯಾಗ್ರಹ, ರೋಡಿಗೆ ತಡೆಗಟ್ಟಿ ನಾವು ಸತ್ಯಾಗ್ರಹ ಮಾಡಿ ರೆಡಿ ಇದ್ದೀನಿ. ನಾನು ಮತ್ತೆ ಮುಂದಿನ ದಿನದಲ್ಲಿ ಏನಾರು ಆಗಿಲ್ಲ ಅಂದ್ರೆ ಜಿಲ್ಲಾ ಪಂಚಾಯತ್ ಆಫೀಸ್ ಮುಂದೆ ಕುತ್ಕೊಂಡು ಉಪವಾಸ ಸತ್ಯಾಗ್ರಹ ಕೂಡ್ತೀನಿ. ನೋಡೋಣ, ಇವತ್ತು ಆಫೀಸರ್ ಭೇಟಿ ಆಗ್ತೀನಿ. ಅವ್ರದ್ದು ಒಂದು ಕೇಳ್ಬೇಕಲ್ಲ, ನೋಡೋಣ. ನಮ್ಮ ಲಿಮಿಟ್ ನಾಗ ಬಂದು ಕೊಟ್ರೆ ಓಕೆ, ಅದಕ್ಕಿಂತ ಜಾಸ್ತಿ ಆದ್ರೆ ಆಗಲ್ಲ. ಸೊ ಬೇಗ ಕೊಟ್ರು ಅಂದ್ರೆ ಮಾಡಿದ್ರೆ ಓಕೆ, ಇಲ್ಲ ಅಂದ್ರೆ ನಾವು ಉಪವಾಸ ಸತ್ಯಾಗ್ರಹ 10-10:30 ಬಿಟ್ಟಿದೀವಿ. 10 ಗಂಟೆಗೆ ಬಸ್ ಸ್ಟ್ಯಾಂಡ್ ನಿಂದ ತುಂಬಾ ಮಹಿಳೆಯರೆಲ್ಲರೂ, ತಾಯಂದಿರೆಲ್ಲ ನನಗೆ ಚಾಲನೆ ಕೊಟ್ರು. ಇವಾಗ ಬರ್ತಾ ಇದೀವಿ. ದಾರಿ ಮಧ್ಯದಲ್ಲೂ ಕೂಡ ಎಷ್ಟೊಂದು ಜನ ಬಂದ್ರು, ಶುಭ ಕೊಡ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಎಷ್ಟೊಂದು ಜನ ನಾಯಕರು, ಸಂಘಟನಾಕಾರರು ಪ್ರತಿಯೊಬ್ರು ಶುಭ ಕೊಡ್ತಾ ಇದ್ದಾರೆ. 10 ಗಂಟೆಯಿಂದ ಚಾಲನೆ ತಗೊಂಡ್ಬರ್ತೀವಿ. ಈಗ ನಾನು ಇಲ್ಲಿ ಬೋಸ್ಕಾ ಕ್ರಾಸಿಗೆ ಇದೀವಿ. ಇವಾಗ ಒಂದು 11 ಗಂಟೆ ಚೆಕ್ ಪೋಸ್ಟಿಗೆ ನಾವ್ ಇರ್ತೀವಿ. ಆ ಚೆಕ್ ಪೋಸ್ಟಿಗೆ ತಾವೆಲ್ಲ ಬಂದು ನನ್ನ ಬೆಂಬಲ ತೋರಿಸಿ, ಜನಗಳು ಎಷ್ಟು ಜನಸಂಖ್ಯೆ ಬರ್ತೀರಾ ಅಷ್ಟು ಮಹಿಳೆಯರಿಗೋಸ್ಕರ ಇದು ಬಹಳ ವಿಶೇಷವಾಗಿ. ಎಲ್ಲರ ಮನೆಗೂ ತಾಯಂದಿರು, ಅಕ್ಕ ತಂಗಿಯಂದಿರು ಎಲ್ಲರಿದೀವಿ. ಎಲ್ಲರಿಗೂ ಇದು ಬಹಳ ನೀಡೋದ ವಿಷಯ. ಇದು ಬೇಕೇ ಬೇಕು. ಅದಕ್ಕೆ ನಾವೆಲ್ಲ ಬರ್ಬೇಕಂತ ನಾನು ಎಲ್ಲರಿಗೂ ಕಳಕಳಿಯಿಂದ ಕೇಳ್ಕೊತೀನಿ. ನಿಮ್ಮ ಬೆಂಬಲ ನನಗೆ ಒಂದು ದೊಡ್ಡ ಶಕ್ತಿ. कल अलन से 6 अगस्त को 10:30 बजे हम लोगों ने अलन से एक फुटपाथ निकाला है। गुलबर्गा सीईओ जिला पंचायत के पास में अर्जी लेके जा रहे हैं, मेमोरेंडम लेके जा रहे हैं। और ये मेमोरेंडम में मेजर जो हमारा जो डिमांड है वो डिमांड ये है, जैसे कि हम सब जानते हैं कि स्वच्छ भारत मिशन ग्रामीण योजना के तहत ODF बोल के स्कीम होता है। ODF का मतलब होता है ओपन डिफिकेशन फ्री, यानी कि कोई भी खुले में शौच नहीं करेगा, बाहर नहीं जाएगा। बट हाल ही में क्या हो गया, माडियाल में कुछ लोग हमारे पास, औरतें आए थे, बच्चियां आई थी, कॉलेज की बच्चियां आई थी, वो बोल रही थी कि 4 से 5 बजे हमें सवेरे लाइन लगाना पड़ रहा है टॉयलेट के लिए। तो इस सूरत में हम लोगों ने माडियाल पहुंचे, पूरा टीम को लेकर के माडियाल जैसा पहुंचे, हमें वहां जाकर के पता चला कि वहां के जो टॉयलेट्स है 4 या 5 टॉयलेट है, कम्युनिटी टॉयलेट्स है। 4 या 5 टॉयलेट में से सिर्फ एक वर्किंग कंडीशन में है और एक नया कंस्ट्रक्टेड है जो 2 महीने से ओपन ही नहीं किया गया है। बट सबसे अगर स्वच्छ भारत मिशन के तहत देखा जाएगा तो हम कम्युनिटी टॉयलेट को तभी टॉयलेट मान सकते हैं तब उसके अंदर बोरवेल फैसिलिटी, यानी कि पानी की फैसिलिटी होनी चाहिए, लाइटिंग फैसिलिटी होनी चाहिए और रूफ सिस्टम होना चाहिए। अभी जितने भी टॉयलेट हम लोग देखे हैं वहां पे कोई भी टॉयलेट में आपको पानी नहीं मिलेगा और आपको लाइटिंग फैसिलिटी नहीं मिलेगी। और जो एग्जिस्टिंग जो अभी जो चल रहा है टॉयलेट वहां पे जो यूज हो रहा है वो चेंबर सिस्टम बनाया गया है और वो अनरूफ्ड है। तो वो देख करके हमें बहुत बुरा लगा और वहां जाने के बाद हमें पता चला कि बहुत सारे लोगों को जो है ना वो गंदगी की वजह से, वैसे अनहाइजीनिक कंडीशन की वजह से उन्हें यूटीआई डिजीजेस और किडनी डिजीजेस भी होने के चांसेस है, ऐसे भी हमें पता चला है।
साथ ही ये भी पता चला है वो जो अभी एग्जिस्टिंग जो टॉयलेट है कम्युनिटी टॉयलेट वो हाइट पे है 6-7 फीट या 8 फीट हाइट पे है। उस पर बुजुर्ग लोग कैसे चलेंगे, कैसे चढ़ के जाएंगे, वो बैरिकेडेड नहीं है, नीचे पूरा स्लग है। और ऐसे भी हादसे हुए बहुत बार, वहां पे उनके मोबाइल फोन्स गिरे हैं, इवन बूढ़े जो बुजुर्ग लोग हैं वो भी गिरे हैं। तो ये सारे चीजें वहां पर देख करके हमने अलंद से एक मुहिम शुरू की है। अलंद को जो है ना सारे विलेजों को हमको ओडीएफ बनाना है, ओडीएफ और ओडीएफ प्लस बनाना है। ओडीएफ मतलब यही कि कोई भी खुले में शौच के लिए नहीं जाएगा। तो यही हम लोग मनवी लेके, अर्जी लेके सीईओ साहब के पास में जा रहे हैं और वहां से हम डीसी ऑफिस भी जाएंगे। थैंक यू जी। देखिए, हम फॉलोअप हमारा स्ट्रांग है तो इंसाफ भी मिलेगा सब हमें। हमारा टीम का जो नीयत है, विल पावर है, वो बहुत स्ट्रांग है। हम इंसाफ लेके चलेंगे सर। रफीक इनामदार, तालुका अध्यक्ष, जेडीएस।